ತಂದೆ ಮಗ ವೈದ್ಯರ ಹತ್ರ ಬಂದಂಥ ಸಂದರ್ಭದಲ್ಲಿ ವೈದ್ಯರು ಹೇಳಿದರು, ದಯವಿಟ್ಟು ನಿಮ್ಮ ಚಪ್ಪಲಿನ ಹೊರಗಡೆ ಬಿಟ್ಟು ಬನ್ನಿ. ಚಪ್ಪಲಿ ಹೊರಗಡೆ ಬಿಡಿ ಅಂತ ಹೇಳಿದೆ ತಪ್ಪಾಯಿತು. ಅಪ್ಪ ಮಗ ಇಬ್ಬರೂ ಸೇರಿಕೊಂಡು ಡಾಕ್ಟರ್ನ ಬಡಿದ್ರು. ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಶಿಶು ಆಸ್ಪತ್ರೆಯ ವೈದ್ಯ ಅನೂಪ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ. ರುಬಿಯಾಜ್ ಶರೀಫ್ ಮತ್ತು ಆತನ ತಂದೆ ಇಬ್ಬರೂ ಸೇರಿಕೊಂಡು ಬಡಿದಿದ್ದಾರೆ. ಚಪ್ಪಲಿ ಹೊರಗಡೆ ಬಿಡಿ ಅಂದಿದ್ದಕ್ಕೆ ಡಾಕ್ಟ್ರುಗಳು ಅಂತಂತಂದರೆ ಅವ್ರು ಇರೋದು ಯಾಕೆ ಅಂದರೆ ನಮ್ಮ ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ಹಾಕೋಕ್ಕೆ. ಡಾಕ್ಟ್ರುಗಳು ಇರೋದು ಯಾಕಪ್ಪ ಅಂತಂದರೆ ಹೊಡೆತ ತಿನ್ನೋಕ್ಕೆ, ಬಡತ ತಿನ್ನೋಕ್ಕೆ. ಡಾಕ್ಟ್ರುಗಳು ಹೆಂಗಪ್ಪ ಅಂತಂದರೆ ರೋಗಿ ಒಳಗಡೆ ಹೋದ ಮೇಲೆ ಬದುಕಲೇಬೇಕು. ಅವನು ಏನೇನಾಗಿದೆ ಏನು ಎತ್ತ ಎಲ್ಲ ಕೇಳಲ್ಲ. ಎಲ್ಲದಕ್ಕೂ ಕೂಡ ನಮ್ಮ ಫ್ರಸ್ಟ್ರೇಷನನ್ನು ಕಡಿಮೆ ಮಾಡ್ಕೊಳ್ಳೋಕೆ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ಡಾಕ್ಟ್ರುಗಳು. ನೋಡಿ, ಆ ಡಾಕ್ಟ್ರನ್ನ ಹಿಂಗೆ ತಳ್ಳಿದ್ನಲ್ಲ, ಮೆಟ್ಲಿಗಿಟ್ಲ ಮೇಲೆ ಬಿದ್ದುಬಿಟ್ಟು ಡಾಕ್ಟ್ರಿಗೆ ಎಡವಟ್ಟಾಗಿದ್ರೆ ಗತಿ ಏನು? ಆಮೇಲೆ ಒಬ್ಬ ಡಾಕ್ಟರ್ ಜೀವ ಹೋಯಿತು ಅಂತ ತಿಳ್ಕೊಳ್ಳಿ, ಸಮಾಜಕ್ಕೆ ಎಷ್ಟು ನಷ್ಟ ಅದನ್ನು ಯೋಚನೆ ಮಾಡಿ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ, ಪ್ರಶ್ನೆ ಬೇರೆ. ಈ ಡಾಕ್ಟ್ರುಗಳು ಇದನ್ನು ನೋಡಿದಂಥವ್ರು ದಯವಿಟ್ಟು ಇದನ್ನು ಪ್ರತಿಭಟಿಸಬೇಕು. ಆಮೇಲೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಕತ್ತೆ ಕಾಯ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ಇನ್ನೂ ಕೂಡ ಸಂಬಂಧಪಟ್ಟಂಥವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ. ಯಾರ್ಯಾರು ಒತ್ತಡ ಇರುವಂಥವ್ರು ಹಿಂಗೆಲ್ಲ ಹಲ್ಲೆ ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ಈ ಡಾಕ್ಟರ್ಗಳ ಸಂಘಗಳು ಮೈಕೊಂಡು ಎದ್ದು ನಿಲ್ಲಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು, ಅದು ವೈದ್ಯಕೀಯ ಸಚಿವರಾಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು, ದಯವಿಟ್ಟು ಇದ್ರ ಕಡೆ ನೋಡಿ. ಈ ರೀತಿ ಆಗಿಬಿಟ್ರೆ ಭಾಳ ಕಷ್ಟ ಪಾಪ ಡಾಕ್ಟ್ರುಗಳ ಸೇವೆ ಮಾಡೋಕ್ಕೆ. ಡಾಕ್ಟ್ರುಗಳು ತಪ್ಪಿದ್ದಾಗ ತಪ್ಪು ಅಂತ ಹೇಳೋಣ, ಪ್ರಶ್ನೆ ಬೇರೆ. ಆದರೆ ಹಿಂಗೆ ಏಕಾಏಕಿ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಬಡಿದು ಬಿಟ್ಟರೆ ರಸ್ತೆಯಲ್ಲಿ ಗತಿ ಏನಾಗಬೇಕು? ಇದಕ್ಕೆ ಸಂಬಂಧಪಟ್ಟಂಗೆ ತಕ್ಷಣಕ್ಕೆ ಕ್ರಮ ಜರುಗಿಸಬೇಕು ಪೊಲೀಸರ ಜೊತೆಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿದೆಯಾ? ಈ ಅನುಮಾನನೂ ಕೂಡ ಬರುತ್ತೆ. ತಂದೆ ಮಗ ವೈದ್ಯರ ಹತ್ರ ಬಂದಂಥ ಸಂದರ್ಭದಲ್ಲಿ ವೈದ್ಯರು ಹೇಳಿದರು, ದಯವಿಟ್ಟು ನಿಮ್ಮ ಚಪ್ಪಲಿನ ಹೊರಗಡೆ ಬಿಟ್ಟು ಬನ್ನಿ. ಚಪ್ಪಲಿ ಹೊರಗಡೆ ಬಿಡಿ ಅಂತ ಹೇಳಿದೆ ತಪ್ಪಾಯಿತು. ಅಪ್ಪ ಮಗ ಇಬ್ಬರೂ ಸೇರಿಕೊಂಡು ಡಾಕ್ಟರ್ನ ಬಡಿದ್ರು. ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಶಿಶು ಆಸ್ಪತ್ರೆಯ ವೈದ್ಯ ಅನೂಪ್ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ. ರುಬಿಯಾಜ್ ಶರೀಫ್ ಮತ್ತು ಆತನ ತಂದೆ ಇಬ್ಬರೂ ಸೇರಿಕೊಂಡು ಬಡಿದಿದ್ದಾರೆ. ಚಪ್ಪಲಿ ಹೊರಗಡೆ ಬಿಡಿ ಅಂದಿದ್ದಕ್ಕೆ ಡಾಕ್ಟ್ರುಗಳು ಅಂತಂತಂದರೆ ಅವ್ರು ಇರೋದು ಯಾಕೆ ಅಂದರೆ ನಮ್ಮ ಫ್ರಸ್ಟ್ರೇಷನ್ ಎಲ್ಲ ಅವ್ರ ಮೇಲೆ ಹಾಕೋಕ್ಕೆ. ಡಾಕ್ಟ್ರುಗಳು ಇರೋದು ಯಾಕಪ್ಪ ಅಂತಂದರೆ ಹೊಡೆತ ತಿನ್ನೋಕ್ಕೆ, ಬಡತ ತಿನ್ನೋಕ್ಕೆ. ಡಾಕ್ಟ್ರುಗಳು ಹೆಂಗಪ್ಪ ಅಂತಂದರೆ ರೋಗಿ ಒಳಗಡೆ ಹೋದ ಮೇಲೆ ಬದುಕಲೇಬೇಕು. ಅವನು ಏನೇನಾಗಿದೆ ಏನು ಎತ್ತ ಎಲ್ಲ ಕೇಳಲ್ಲ. ಎಲ್ಲದಕ್ಕೂ ಕೂಡ ನಮ್ಮ ಫ್ರಸ್ಟ್ರೇಷನನ್ನು ಕಡಿಮೆ ಮಾಡ್ಕೊಳ್ಳೋಕೆ ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ಡಾಕ್ಟ್ರುಗಳು. ನೋಡಿ, ಆ ಡಾಕ್ಟ್ರನ್ನ ಹಿಂಗೆ ತಳ್ಳಿದ್ನಲ್ಲ, ಮೆಟ್ಲಿಗಿಟ್ಲ ಮೇಲೆ ಬಿದ್ದುಬಿಟ್ಟು ಡಾಕ್ಟ್ರಿಗೆ ಎಡವಟ್ಟಾಗಿದ್ರೆ ಗತಿ ಏನು? ಆಮೇಲೆ ಒಬ್ಬ ಡಾಕ್ಟರ್ ಜೀವ ಹೋಯಿತು ಅಂತ ತಿಳ್ಕೊಳ್ಳಿ, ಸಮಾಜಕ್ಕೆ ಎಷ್ಟು ನಷ್ಟ ಅದನ್ನು ಯೋಚನೆ ಮಾಡಿ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ, ಪ್ರಶ್ನೆ ಬೇರೆ. ಈ ಡಾಕ್ಟ್ರುಗಳು ಇದನ್ನು ನೋಡಿದಂಥವ್ರು ದಯವಿಟ್ಟು ಇದನ್ನು ಪ್ರತಿಭಟಿಸಬೇಕು. ಆಮೇಲೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಕತ್ತೆ ಕಾಯ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು. ಇನ್ನೂ ಕೂಡ ಸಂಬಂಧಪಟ್ಟಂಥವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ. ಯಾರ್ಯಾರು ಒತ್ತಡ ಇರುವಂಥವ್ರು ಹಿಂಗೆಲ್ಲ ಹಲ್ಲೆ ಮಾಡೋಕ್ಕೆ ಸಾಧ್ಯ? ದಯವಿಟ್ಟು ಈ ಡಾಕ್ಟರ್ಗಳ ಸಂಘಗಳು ಮೈಕೊಂಡು ಎದ್ದು ನಿಲ್ಲಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು, ಅದು ವೈದ್ಯಕೀಯ ಸಚಿವರಾಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು, ದಯವಿಟ್ಟು ಇದ್ರ ಕಡೆ ನೋಡಿ. ಈ ರೀತಿ ಆಗಿಬಿಟ್ರೆ ಭಾಳ ಕಷ್ಟ ಪಾಪ ಡಾಕ್ಟ್ರುಗಳ ಸೇವೆ ಮಾಡೋಕ್ಕೆ. ಡಾಕ್ಟ್ರುಗಳು ತಪ್ಪಿದ್ದಾಗ ತಪ್ಪು ಅಂತ ಹೇಳೋಣ, ಪ್ರಶ್ನೆ ಬೇರೆ. ಆದರೆ ಹಿಂಗೆ ಏಕಾಏಕಿ ಹಿಡ್ಕೊಂಡು ಎಲ್ಲರೂ ಸೇರ್ಕೊಂಡು ಬಡಿದು ಬಿಟ್ಟರೆ ರಸ್ತೆಯಲ್ಲಿ ಗತಿ ಏನಾಗಬೇಕು? ಇದಕ್ಕೆ ಸಂಬಂಧಪಟ್ಟಂಗೆ ತಕ್ಷಣಕ್ಕೆ ಕ್ರಮ ಜರುಗಿಸಬೇಕು ಪೊಲೀಸರ ಜೊತೆಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಿದೆಯಾ? ಈ ಅನುಮಾನನೂ ಕೂಡ ಬರುತ್ತೆ.